ಆಚಾರ ಇಟ್ಬಿಡಿ. நான் வீட்டில்றாண்ணா எனக்குறா சாய்பில் கண் ಹರೀಶ ಹಿಂದೆ ಬಂದುಬಿಟ್ರೆ ಎಲ್ಲರೂ ಕರೆಕ್ಟಾಗಿ ಬರುತ್ತೆ. ದೊಡ್ಡಪರಳ್ಳಿ ಮತ್ತು ತಾವರೆಕೆರೆ ಕೇತ್ಗರಹಳ್ಳಿ ಪಂಚಾಯಿತಿ ದೊಡ್ಡಪರಳ್ಳಿ ಮತ್ತು ತಾವರೆಕೆರೆ ಗ್ರಾಮದ ಮುಖಂಡರುಗಳು ಏನು ಇಷ್ಟು ದಿವಸ BJP ಪಕ್ಷದಲ್ಲಿದ್ದರು ಅವರೆಲ್ಲರೂ ಸಹ ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ SN ನಾರಾಯಣಸ್ವಾಮಿಯವರು ಈ ತಾಲೂಕಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಮತ್ತು ಏನು ಕಾಮಸಮುದ್ರ ಹೋಬಳಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿ ಆ ಭಾಗದಲ್ಲಿ ಅಭಿವೃದ್ಧಿಯನ್ನು ಪಡಿಸ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಸಹ ಅಭಿವೃದ್ಧಿಗೆ ಮೆಚ್ಚಿ ಇವತ್ತು BJP ಪಕ್ಷವನ್ನು ಬಿಟ್ಟು ಇವತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಸೇರ್ಪಡೆ ಆಗಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ನಮ್ಮ ಪಕ್ಷದ ಪರವಾಗಿ ಮತ್ತು ನಮ್ಮ ಶಾಸಕರ ಪರವಾಗಿ ಹೃದಯಪೂರ್ವಕ ಅವರಿಗೆ ಸ್ವಾಗತವನ್ನು ಬಯಸ್ತಾ ಬರಮಾಡ್ಕೊಳ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ 5 ವರ್ಷ ಆಯಿತು. 5 ವರ್ಷಗಳಲ್ಲಿ ಈಗಾಗಲೇ 5ನೇ ರಾಜ್ಯ ಸಮ್ಮೇಳನ ನಡೀತಾ ಇದೆ. ಮೊದಲನೇ ರಾಜ್ಯ ಸಮ್ಮೇಳನ ಶಿವಮೊಗ್ಗದಲ್ಲಿ ಇಸ್ರೋದ ಕಿರಣ್ ಕುಮಾರ್ ಅವರ ಅಧ್ಯಕ್ಷತೆ ನಡೀತು. ಎರಡನೇದು ತುಮಕೂರಿನಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸರ್ವಾಧ್ಯಕ್ಷತೆ ನಡೀತು. ಮೂರನೇದು ಲಿಂಗಸೂಗರ್ನಲ್ಲಿ ಅದು ನಮ್ಮ ಈಗ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಸರ್ವಾಧ್ಯಕ್ಷತೆ ನಡೀತು. ನಾಲ್ಕನೇದು ಬಾಗಲೂರಿನಲ್ಲಿ, ಬೆಂಗಳೂರಿನ ಸಮೀಪದ ಬಾಗಲೂರಿನಲ್ಲಿ ನಡೀತು. ಅದು ಮಾಜಿ ಸಚಿವೆ ಮತ್ತು ಚಿತ್ರನಟಿಯಾಗಿರ್ತಕ್ಕಂಥ ಉಮಾಶ್ರೀ ಅವರ ಅಧ್ಯಕ್ಷತೆ ನಡೀತು. ಇದೀಗ ಯಾದಗಿರಿಯಲ್ಲಿ ಇದೇ 28, 29, 30ರಂದು ನಡೀತಾ ಇದೆ. ಕಳೆದ 4-5 ವರ್ಷಗಳಲ್ಲಿ ಪ್ರತಿ ವರ್ಷ ನಾನು ನಾಯಕಿ ಅನ್ನುವಂತಹ ತರಬೇತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದೆ. ಮೊನ್ನೆ ತಾನೇ ನಮ್ಮ ನಾಗರಾಜ್ ಅವ್ರ ಮಗ ಹೋಗಿದ್ರು. ಯಾವುದ್ರಿ? ನಾನು ವಿಜ್ಞಾನಿ ಅಂತ ತಿಳ್ಕೊಂಡು ಅಲ್ಲಿ ಟೆಲಿಸ್ಕೋಪ್ ತಯಾರಿಸುವಂಥದ್ದು. ಅಂದರೆ ಇಲ್ಲಿನ ವಿದ್ಯಾರ್ಥಿಗಳು ರಾಜ್ಯದ ಅನೇಕ ಜನ ಹೋಗಿದ್ರು. ಅವರಲ್ಲಿ ಇವ್ರ ಮಗ ಕೂಡ ಹೋಗಿದ್ದ. ಸುಮಾರು 19 ದಿನಗಳ ಕಾಲ ನಡೆದಿರ್ತಕ್ಕಂಥ ದೊಡ್ಡಬಳ್ಳಾಪುರದಲ್ಲಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದರು. ಅಂದರೆ ಅಲ್ಲೇ ಅವರು ಟೆಲಿಸ್ಕೋಪ್ ಹೇಗೆ ತಯಾರಿಸಬೇಕು ಅನ್ನುವಂಥದ್ದನ್ನು ಮತ್ತು ಇದು ವಿಶ್ವ ದಾಖಲೆ, ಗಿನ್ನಿಸ್ ದಾಖಲೆಯಾಗಿ ಕೂಡ ಮಾರ್ಪಟ್ಟು ಇಂಥ ಒಬ್ಬ ಪವಾಡಭಂಜಕ ಮತ್ತು ವೈಜ್ಞಾನಿಕತೆಯನ್ನು ಸಾರುವಂತಹ ಕಾರ್ಯಕ್ರಮ ನಮ್ಮ ಪರಿಷತ್ತಿಂದಾಗಿದೆ. 28 ನಡೆಯುವಂತಹ ಸಮ್ಮೇಳನದ ವಿಸ್ತೃತವಾಗಿರ್ತಕ್ಕಂಥ ಒಂದು ವಿಷಯವನ್ನು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಶಾವರ್ದಿ ಅವರು ತಮ್ಮೊಂದಿಗೆ ಮಾತನಾಡಿರ್ತಾರೆ.